ಸೊ ಇಲ್ಲಿ ಹುಡುಗರೆಲ್ಲ ವೀಲಿ ಮಾಡ್ತಾರೆ, ಅದನ್ನೇ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. Hello. Good job. No. What's this? Team. Will you follow Willy with me? Will you follow Willy with me? ಹುಷಾರ್ ಗುರು, ಹೆಲ್ಮೆಟ್ ಮ್ಯಾನ್, ಹೆಲ್ಮೆಟ್. ಅಯ್ಯೋ ಏನ್ ನನ್ನ ಮಕ್ಳು ಗುರು ಇವರು. ಲೈ ಹುಷಾರ್ ಕಣ, ಲೈ ಹೆಲ್ಮೆಟ್ ಹಾಕೊಳ್ಳೋ, ಲೈ ಹುಷಾರ್ ಕಣ, ಲೈ ಹೊಡ್ಕೊಂಡ್ ಸತ್ಗಿತ್ ಗುರು. ಏಯ್ ಮ್ಯಾನ್, ಹೆಲ್ಮೆಟ್ ಇವರೆಲ್ಲ ಶಿಕ್ಷಿತ ಮೂರ್ಖರು ಅಂತ ಅನ್ಸುತ್ತೆ ನನಗೆ. ಹಲೋ, ಸೊ ವಾಟ್ಸ್ ಯೋರ್ ನೇಮ್? So she's calling someone. Gái đi gái. ಅದು ಏನೋ ಹಿಂಗೆಲ್ಲ ಮಾರ್ಕ್ ಮಾಡ್ತೀರಿ. ಅಲ್ಲೋಡಿ ಅವನು ಯಾವನ್ ಗುರು ನಾನು ಸಾಯ್ತಾನ ಗುರು. ಬಂದ ನೋಡಿ ಇವರೆಲ್ಲ ತುಂಬಾ ಬುದ್ಧಿವಂತರು. ಎಲ್ರು ಗಾಡಿಗೆ ನಂಬರ್ ಪ್ಲೇಟ್ ಹಾಕಿಲ್ಲ, ಎಲ್ಲ ನಂಬರ್ ಪ್ಲೇಟ್ ತೆಗೆದ್ಬಿಟ್ಟು ಹೊಡಿತಾವ್ರೆ. ಬಂತು ಅದು ಪೊಲೀಸ್ ಮ್ಯಾನ್ ಅನ್ಸುತ್ತೆ. ಮ್ಯಾನ್ ಹುಷಾರ್ ಕಂಡ್ರು, ಬಾಯ್ ಕಂಡ್ರು, ಬಾಯ್ ಮ್ಯಾನ್, ಬಾಯ್ ಓಕೆ, Bye India. Bye India. So Sudarshan, myself Sudarshan. Okay. Bye. What's your name? Oh, enta ನನ್ನ ಮಗನಲ್ಲಿ ನಿನ್ನಲ್ಲಿ. I love you. Okay, me too. No by front way, no. No cycle. No. Okay. Cat. No bike. Come back. Over there. No. Over nhiều này. Where are you from? I came from India. No. India. Yeah. But you come back. Okay. Thank you. Come on. ಸೊ ಇದು ಸೂಪರ್ ಎಕ್ಸ್ಪ್ರೆಸ್ ಹೈವೇನಲ್ಲಿ ಎಂಟ್ರಿ ಕೊಡಲಿಲ್ಲ ಅವರು. ಸೊ ವಾಪಸ್ ಕಳಿಸ್ತವ್ರೆ, ಬೇರೆ ರೋಡಲ್ಲಿ ಹೋಗಿ ಅಂತ. ಮೊದಲನೇ ಸಲ ವಿಯೆಟ್ನಾಮಲ್ಲಿ ಪೆಟ್ರೋಲ್ ಬಂಕಲ್ಲಿ ಉಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನೋಡೋಣ ಉಳ್ಕೊಳ್ಳೋಕೆ ಜಾಗ ಕೊಡ್ತಾರೋ ಇಲ್ವೋ ಅಂತ. ನೋ, ಎರಡನೇ ಪೆಟ್ರೋಲ್ ಬಂಕ್ ಇದು ನಾನು ಕೇಳ್ತಾ ಇರೋದ್ರಲ್ಲಿ. ನೋಡೋಣ ಇವ್ರೇನು ಹೇಳ್ತಾರೆ ಅಂತ. ಇಲ್ಲಿ ಯಾವುದೋ ಏನೋ ಇದೆಯಪ್ಪ, ಮಿಣಿ ಅಂತ ಲೈಟ್ ಹಾಕವ್ರೆ. ತುಂಬ ಕಾರ್ಗಳು ನಿಂತಿದ್ದಾವೆ, ಅಲ್ಲಿ ಯಾವ ನಾಯಿಗಳು ಬೊಗಳ್ತಿದ್ದಾವೆ. ನೋಡೋಣ, ಕೇಳ್ತೀನಿ ಉಳ್ಕೊಳ್ಳೋಕೆ ಎಲ್ಲರೂ ಜಾಗ ಸಿಗುತ್ತಾ ಇಲ್ಲಿ ಅಂತ. ಮ್ಯಾಕೊಳ್ಳೋಕ್ಕೆ ಪಾರ್ಕಿಂಗ್ ಲಾಟಲ್ಲಿ ಜಾಗ ಕೊಟ್ಟಿದ್ದಾರೆ. ಪಾಪ ಇವರಿಬ್ರು ಹೆಣ್ಮಕ್ಳು ನಂಗೆ ತುಂಬ ಹೆಲ್ಪ್ ಮಾಡಿದ್ರು. ಇವು ಅಣ್ಣ ಉಳ್ಕೊಳಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸೊ ಇವಾಗ ಇಲ್ಲೇ ಪಾರ್ಕಿಂಗ್ ಯಾರ್ಡಲ್ಲೇ ಟೆಂಟ್ ಹಾಕೊಂಡು ಮಲ್ಕೋತೀನಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ. ನಮ್ಮನ್ನ ಊಟಕ್ಕೆ ಕರಿತಾ ಇದ್ರು ಅವ್ರ ಮನೆಗೆ. ಓಕೆ. ಆ್ಯಕ್ಚುಲಿ ಅವಣ್ಣ ಎಣ್ಣೆ ಹೊಡಿತೀಯ ಅಂತ ಕೇಳ್ತವ್ರೆ. ನಾನು ಬೇಡ ಅಂತ ಹೇಳ್ತೀನಿ. ಓಕೆ,
ಈಗ ಅವ್ರು ನನ್ನ ಊಟಕ್ಕೆ ಕರೆದಿದ್ದಾರೆ. ಊಟ ಯಾಕಂದರೆ ನಮ್ಗೆ ಗೊತ್ತಿಲ್ಲದೆ ಇರೋ ಪ್ಲೇಸಲ್ಲಿ ನಾವು ಸುಮ್ಮನೆ ಏನೋ ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಹೋಗಿ ಓಕೆ ಕೂತ್ರು ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಹೊಗೆ ಹಾಕ್ಸ್ಕೊಂಬಿಟ್ರೆ ಜೀವನ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ಮೊದಲೇ ಯಾರು ಏನು ಗೊತ್ತಿಲ್ಲ ಏನಿಲ್ಲ, ಬಿಡೋತ್ತಾಗೆ ಯಾವ್ದಾರು ಒಂದು ಬರೋ ಭಾಷೆ ಮಾತಾಡೋ ಜನ ಯಾರಾದರೂ ಇದ್ದಾರೆ ಅಂದ್ರೆ ಅವರು ಇಲ್ಲ. ತುಂಬ ಹುಷಾರಾಗಿರ್ಬೇಕು ಹೊರಗಡೆ ಬಂದಾಗ. ಓ ಇಲ್ಲೇ ಊಟ 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 ಇಲ್ಲೇ ಕೊಟ್ಟಂಗೆ ಕಾಣ್ತಾರೆ. ಓಕೆ ಸೊ ವೇಟ್ ಐ ಹ್ಯಾವ್ ವಾಟರ್. ಸೊ ನಮಗೋಸ್ಕರ ಪಾಪ ಅಣ್ಣ ಊಟ ಪಾರ್ಸಲ್ ತಂದಿದ್ದಂಗೆ ಅವರೇ ಗುರು. ಓ ಗುರು ನೆಕ್ಸ್ಟ್ ಲೆವೆಲ್ ಗುರು, ಥ್ಯಾಂಕ್ ಯು ಸೋ ಮಚ್ ಗುರು. ನೀನು ನೆಕ್ಸ್ಟ್ ಲೆವೆಲ್ ಗುರು, ನೀನು ಬೆಂಕಿ ಪಾಪ ಗುರು. ಸೀರಿಯಸ್ಲಿ ನೋಡು, ನಂಗೋಸ್ಕರ ದೊಡ್ಡ ಚೇರ್ ಕೊಟ್ಬಿಟ್ಟು ಅವ್ರು 2 ಸಣ್ಣ ಚೇರ್ ಕೂತ್ಕೋತವ್ರೆ. ನಿಜವಾಗ್ಲೂ ಪ್ರಪಂಚದಲ್ಲಿರೋ ಲಕ್ಕೆಲ್ಲ ನನಗೆ ಸಿಕ್ಕಿದೆ ಅನ್ಸುತ್ತೆ ಕೆಲವೊಂದ್ಸಲ. ಸ್ಟಿಲ್ ನಾನು ಲಕ್ಕೆಲ್ಲ ನಂಬಲ್ಲ, ಆದ್ರೂ ಒಂದೊಂದ್ಸಲ ಹಂಗೆ ಅನ್ಸುತ್ತೆ. ಆಯ್ತಾ ಪಾಪ ಅಣ್ಣ ಊಟ ತರ್ಬೇಕಾದ್ರೆ ನಂಗೂ ಒಂದು ಎಕ್ಸ್ಟ್ರಾ ಊಟ ತಂದವನೆ. ಇದು ದುಃಖದ ವಿಚಾರ ಏನು ಗೊತ್ತಾ, ಇಲ್ಲಿ ಜನಕ್ಕೆ ಪ್ಲಾಸ್ಟಿಕ್ ಬಗ್ಗೆ ಯಾರು ಅರಿವನ್ನೇ ಮೂಡಿಸಿಲ್ಲ ಗುರು. ಎಲ್ಲರೂ ಪ್ಲಾಸ್ಟಿಕಲ್ಲಿ ಊಟ ಮಾಡ್ತಾರೆ. ಓಹೋ ಎಲ್ಲ ಪ್ಲಾಸ್ಟಿಕ್ಕು. ನನಗೆ ಇದೊಂದು ಬೇಸರ ಸಂಗತಿ ಪಾಪ. ಇವ್ರಿಗೆ ಎಲ್ಲ ಅರ್ಬನೈಸೇಷನ್ ಆಧುನೀಕರಣದ ಪರಿಣಾಮವಾಗಿ ಈ ಥರ ಆಗ್ಬಿಟ್ಟಿದೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ ನನಗಂತೂ. ಇಲ್ಲಿ ಜನರ ಭಾಷೆ ಬಂದರೆ ಹೇಳ್ತಿದ್ದೆ ತಿನ್ಬಾಡ್ರಿ ಕಂಡ್ರು ಅಂತ. ಏನು ಮಾಡೋಕ್ಕಲ್ಲ. ಮೊದಲನೇ ಸಲ ಅದನ್ನ ಹೆಂಗೆ ತಿನ್ನೋದು ಅಂತಲೂ ಕಲ್ತ್ಕೊತಾ ಇದ್ದೀನಿ. ಓಕೆ ಇಲ್ಲ ಓಪನ್. ಇದೆಲ್ಲ ಟಿಶ್ಯೂ ಪೇಪರ್ಸಾ? ಓ ಹೌದು ಟಿಶ್ಯೂ ಪೇಪರು. ಸರಿ ಅಣ್ಣ ಆಯ್ತು. ಕಡ್ಡಿ ಓಪನ್ ಮಾಡಿಟ್ಟವ್ರೆ, ನಾವು ಓಪನ್ ಮಾಡೋದು ಇವತ್ತು. ಓಕೆ ಕಡ್ಡಿ ಓಕೆ. ಇದಾದ್ಮೇಲೆ ಚಮಚ. ಆಮೇಲೆ ಇದನ್ನ ಅವರು ತೆಗೆದುಬಿಟ್ಟು ಎಲ್ಲ ಇದ್ರ ಮೇಲೆ ಹಾಕಿದ್ರಪ್ಪ. ಇದೇನೋ ಗೊತ್ತಿಲ್ಲ ನನಗೆ. ಅವ್ರು ಹೆಂಗೆ ಹಾಕಿದ್ರು ನಾನು ಹಂಗೆ ಹಾಕ್ತೀನಿ. ಓಕೆ ಯಾಕೆ ಇಷ್ಟೊಂದು ಎಣ್ಣೆ ಹೊಡಿತಂದರೆ, ಇಲ್ಲಿ ತುಂಬ ಎಣ್ಣೆ ಹೊಡಿತಾರೆ. ಏನಕ್ಕೆ ಅಂದರೆ ಚಳಿ. ಏನೂ ಮಾಡೋಂಗಿಲ್ಲ, ಚಳಿಗೆ ಇಂಜಿನ್ ವರ್ಕ್ ಆಗಲ್ಲ, ಅದಕ್ಕೆ ಎಣ್ಣೆ ಹೊಡಿತಾರೆ. ಇಲ್ಲಿ ಒಂಥರ ಊಟಿ ಕೊಡೈಕೆನಾಲಲ್ಲಿ ಹೆಂಗೆ ಜಾಸ್ತಿ ಚಳಿಗೋಸ್ಕರ ಎಣ್ಣೆ ಹೊಡಿತಾರೋ ನಮ್ಮ ಕೊಡಗುನಲ್ಲಿ, ಹಾಗೆ ಇಲ್ಲಿ ಎಣ್ಣೆ ಹೊಡೆಯೋದು ಅವ್ರ ಕಲ್ಚರಲ್ಲೇ ಬಂದ್ಬಿಟ್ಟಿದೆ. ಬಹುಶಃ ಇದೇ ಎಣ್ಣೆ ಅನಿಸುತ್ತೆ. ನೀವು ಕುಡಿರಪ್ಪ, ನಂಗೆ ಬೇಡ, ನಾನು ಹಿಂಗೆ ಎದ್ದು ಬಿಡ್ತೀನಿ, ಎಣ್ಣೆ ಕುಡಿಯಲ್ಲ. ನಮ್ಮ ಅವ್ವ ಮತ್ತೆ ಫೋನ್ ಮಾಡಿ ಊರಿಗೆ ಕರ್ಸ್ಕೊಂಡ್ಬಿಡ್ತೀನಿ ಎಣ್ಣೆ ಕುಡಿದ್ಬಿಟ್ರೆ. ಮುಚ್ಕೊಂಡು ಹೊರಟು ಮನೆ ಕಡೆ ಬಾರೋ ಅಂತ. ಎಣ್ಣೆ ಅಲ್ಲ ಅನಿಸುತ್ತೆ, ಬೇರೆ ಏನೋ ಇರಬೇಕು. ಲೆಟ್ಸ್ ಸಿ. ಓಕೆ ಏನು ಅಂತ ಸ್ವಲ್ಪ ಬೆಚ್ಚಗಿದೆಯಲ್ಲ ಗುರು. ಓ ಇದೊಂಥರ ಛತ್ತೀಸ್ಗಢದಲ್ಲಿರೋ ಮೂವ್ ಹತ್ರ ಇದೆಯಲ್ಲ ಗುರು. ಸೊ ತಿನ್ನೋದು ಹೆಂಗೆ ಅಂತ ಕಲ್ತ್ಕೋತೀನಿ. ಓಕೆ ಐ ಲರ್ನ್. ಸೊಪ್ಪನ್ನ ಬಾಯಲ್ಲಿ ಇಟ್ಕೋಬೇಕು. ಓಕೆ ಅದಾದಮೇಲೆ ಆ ಥರ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಇಟ್ಕೊಂಡ್ಬಿಟ್ಟು. ಓಕೆ ಇವಾಗ ನಂಗೆ ಗೊತ್ತಾಯ್ತು ಹೆಂಗೆ ತಿನ್ನೋದು ಅಂತ. ನೈಸ್. ಜೊತೆಗೆ ಚಮಚ ಇಟ್ಕೊಂಡ್ಬಿಟ್ಟು ಕಡ್ಡಿ ಮೇಲೆ ನೋಡಿ ಈ ಥರ ಇಡೀ ಪ್ರಪಂಚ ಭಾರತವನ್ನು ಬುದ್ಧನಿಂದ ಗುರುತಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ನನಗೆ ಇವರು ಊಟ ಕೊಡ್ಬೇಕಾದ್ರೆ ಇವ್ರು ಹೇಳ್ತಿದ್ದಾರೆ, ರಿಯಲಿ ಲೈಕ್ ಇಂಡಿಯನ್ಸ್ ಬಿಕಾಸ್ ಇಟ್ ಈಸ್ ಅ ಲ್ಯಾಂಡ್ ಆಫ್ ಬುದ್ಧಿಸಮ್ ಆ್ಯಂಡ್ ಪೀಪಲ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಅಂತ ಹೇಳ್ತಿದ್ದಾರೆ. ರಿಯಲಿ ಭಾರತದವ್ರಿಗೆ ಆ್ಯಕ್ಚುಲಿ ಬುದ್ಧ ಅವ್ರ ಬಗ್ಗೆ ಅರಿವಿಲ್ಲ. ಏನು ಮಾಡೋಂಗಿಲ್ಲ. ಬುದ್ಧರನ್ನು ಏಷ್ಯಾದ ಜ್ಯೋತಿ ಅಂತ ಕರೀತಾರೆ, ಏಷ್ಯಾದ ಬೆಳಕು ಅಂತ ಕರೀತಾರೆ. ಆದರೆ ಇವತ್ತು ಭಾರತದಲ್ಲಿ ಓಕೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೋಲ್ಲ, ಬಿಕಾಸ್ ನಾನು ಏನಾದ್ರು ಮಾತಾಡೋಕೆ ಹೋದರೆ ಅದು ಪಾಲಿಟಿಕ್ಸ್ ಬರುತ್ತೆ. ಬಟ್ ನಾನು ಇಲ್ಲಿ ಆ ಜನರ ಒಪಿನಿಯನ್ಸ್ನ ನಿಮಗೆ ತೋರಿಸ್ಬೇಕಿತ್ತು ಅಷ್ಟೇ. ನೋಡಿ, ನಾನು ನೀರು ಕುಡಿತಾ ಇರೋದು ನಾರ್ಮಲ್ ನೀರಲ್ಲ, ನಾನು ಜೀವ ವಾಟರ್ ಕುಡಿತಾ ಇದ್ದೀನಿ. ಸೊ ಈ ಜೀವ ವಾಟರ್ ಏನು ಅಂದರೆ, ನಾನು ನಿಮಗಾಗಲೇ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹೇಳಿದ್ದೀನಿ. ಸೊ ನೀರಿಗೆ ಲೈಫ್ ಎನರ್ಜಿನ ಇದು ಡಿವೈಸ್ ಆ್ಯಡ್ ಮಾಡುತ್ತೆ ಅಂತ. ಇದರಿಂದ ನಿಮ್ಮ ಸೆಲ್ಸು ಅಂದರೆ ನಿಮ್ಮಲ್ಲಿರುವ ಜೀವಕೋಶಗಳು ಚೆನ್ನಾಗಿ ಹೈಡ್ರೇಟೆಡ್ ಆಗುತ್ತೆ.
ಸೊ ಇದನ್ನ ಯಾವ ಥರ ಕುಡಿಬೇಕು ಅಂದರೆ ಈ ಜೀವಾ ಡಿವೈಸ್ನ ಆನ್ಲೈನಲ್ಲಿ ನೀವು ಬೈ ಮಾಡ್ಬೋದು. jivawater.in ಅಂತ ವೆಬ್ಸೈಟ್ ಇದೆ ಅಲ್ಲಿ. ಸೊ ಅಲ್ಲಿಂದ ನೀವು ಈ ಥರ ವಾಟರ್ನ ಇದ್ರ ಮುಖಾಂತರ ಹಾಕಿದ್ರೆ ನೋಡಿ ಈ ಥರ ಈ ಡಿವೈಸ್ ಮುಖಾಂತರ ನೀವು ನೀರನ್ನ ಪಾಸ್ ಮಾಡಿದ್ರೆ ನೀರಿಗೆ ಲೈಫ್ ಎನರ್ಜಿ ಬರುತ್ತೆ. ಸೊ ನೀವು ಕುಡಿದ್ಬಿಟ್ಟು ಇದ್ರ ಮುಖಾಂತರ ನಿಮ್ಮ ಸೆಲ್ಸು ಸಖತ್ತಾಗಿ ಹೈಡ್ರೇಟೆಡ್ ಆಗುತ್ತೆ. The next day. ನಂಗೆ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಶೀತ ಆಗ್ತಿದೆ. ಸ್ವಲ್ಪ ನೆಂದೋಗ್ಬಿಟ್ಟವೆಲ್ಲೆಲ್ಲ ಒಣಗಾಕಿನಿ. ಇಲ್ಲಿ ಯಾವುದೋ ಬೆಂಕಿ ಹಾಕೋರು ಗುರು. ನಾನು ಇಷ್ಟು ದಿನ ಅದೆಲ್ಲರೂ ಪ್ಲಾಸ್ಟಿಕ್ ಬೆಂಕಿ ಹಚ್ಚಿದ್ರೆ ಒಂದು ಮರದ ಹುಡುಕ್ತಿದ್ದೆ. ಇಲ್ಲಿ ಪ್ಲಾಸ್ಟಿಕ್ಕಿಗೆ ಬೆಂಕಿ ಹಚ್ಚೋರೆ ಏನಾದರೂ ಆಗಲಿ ಅಂತ ಕಾಯಿಸ್ಕೊಳಕ್ಕೆ ಬಂದಿನಿ ಶೀತನ. ಹಬ್ಬ ಹಬ್ಬ ಇವಾಗ ಸ್ವಲ್ಪ ಕಡಿಮೆ ಆಯ್ತು ಗುರು. ಅಲ್ಲಿ ಅವಜ್ಜ ಕರೀತವ್ರೆ, ಹೋಗೋಣ ಅನ್ನಿಸುತ್ತೆ. ಟ್ರೈನ್ ಬಂತು ನೋಡಿ. ಇಲ್ಲಿ ಟ್ರೈನ್ಗಳೆಲ್ಲ ಈ ಥರ ಇರುತ್ತೆ. ಆಲ್ಮೋಸ್ಟ್ ಎಲ್ಲ AC ಕಂಪಾರ್ಟ್ಮೆಂಟ್ಗಳೇ ಇರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಜಾಸ್ತಿ ಶೀತ ಮತ್ತು ಜಾಸ್ತಿ ಹೀಟ್ ಎರಡೂ ಇದೆ. ಅಜ್ಜ ಏನಕ್ಕೆ ಕರೀತಾರೆ ನೋಡೋಣ, ಏನಕ್ಕೆ ಕರೀತಾರೆ ಅಂತ. ಅಜ್ಜ ಅಲ್ಲ ಅಣ್ಣ. ಹೇ ಸಿಗರೇಟ್ ಬೇಡ ಗುರು. ನೋ ಸಿಗರೇಟ್. ನೋ 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 ನೋ. ಇಂಡಿಯಾ ಇಂಡಿಯಾ. ಗುರು ನೀನ್ ಮಾತಾಡೋ ಭಾಷೆ ಅರ್ಥ ಅಲ್ಲ. ಬಾಯ್ ಬಾಯ್ ಬಾಯ್. ಅಯ್ಯೋ ಗುರು ಅಡಿಕೆ ಹಾಕೊಂಬಿಟ್ಟು ಫುಲ್ಲು ಚಿತ್ರಾನ್ನ ಹೋಗ್ಬಿಟ್ಟಿದೆ ಹಣ್ಣನ ಬಾಯ್. ಥೂ ಎಲ್ಲ ದರಿದ್ರ ನನ್ನ ಮಕ್ಳು ಗುರು. ಇವಾಗ ನಿಮ್ಮ ಮಜ್ಜಿಯಲ್ಲಿ ಥೂ ಏನ್ ಜನ ಗುರು ಇಲ್ಲಿ ಅಪ್ಪ. ಥೂ ಹೋಗೋ ಬಾಯ್. ಅಯ್ಯೋ ಶಿವ. ನನ್ನ ಕಷ್ಟ ನೋಡಕ್ ಆಗದೆ ಪಾಪ ಹ್ಯಾಂಡ್ ಗ್ಲೌಸ್ ತಂದು ಕೊಟ್ಟವ್ರೆ. ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಸಖತ್ ಹ್ಯಾಂಡ್ ಗ್ಲೌಸು, ಥ್ಯಾಂಕ್ಸ್. ನಾನು ಚಾರ್ಜಿಗೆ ಹಾಕಿದ್ದು ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಮುಗೀತು. ಓಕೆ ಥ್ಯಾಂಕ್ಸ್. ಥ್ಯಾಂಕ್ಸ್. ನನಗೆ ಅವ್ರಿಗೆ ಏನು ಕೊಡಬೇಕು ಅಂತ ಗೊತ್ತಿಲ್ಲ. ನನ್ನ ಹತ್ರ ಇದು 2 ರೂಪಾಯಿ ಕಾಯಿನ್ ಇದೆ ಇಂಡಿಯಾದು, ಅದು ಅವ್ರಿಗೆ ಕೊಡ್ತೀನಿ. ಇಂಡಿಯನ್ ಮನಿ, ಇಂಡಿಯನ್ ಮನಿ, ಇಂಡಿಯನ್ ಮನಿ. ಓಕೆ. ಈ ರೋಡ್ಗಳಲ್ಲಂತೂ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಎಷ್ಟು ಟ್ರಾಫಿಕ್ ಅಂದರೆ ಇಲ್ಲಿ ಬೆಂಗಳೂರಿಗಿಂತ ಜಾಸ್ತಿನೇ ಇದೆ ಟ್ರಾಫಿಕ್ಕು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಗಾಡಿಗಳು ನಿಂತಿದೆ ಅಂತ. ಅವು ಹೋಗೋಣ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ಗಿಂತ ಜಾಸ್ತಿನೇ ನಿಂತಿದೆ. ಆಯ್ತಾ, ಇಲ್ಲೆಲ್ಲ ಟ್ರಾಫಿಕ್ ಕ್ಲಿಯರ್ ಆಗೋದು ತುಂಬ ಲೇಟು. ನೀವು ನೋಡ್ತಾ ಇರ್ಬೋದು ಅಲ್ಲಿ ದಾವ್ ಪಗೋಡ ಅಂತಿದೆ, ಚಾವ್ಡಾವ್ ಅಂತ ಕರೀತಾರೆ. ನಾವೀಗ ಅಲ್ಲಿ ಹೋಗ್ತಿದ್ದೀವಿ. ಪಗೋಡ ಅಂದರೆ ನಮ್ಮಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ಗಳಿದ್ದಂಗೆ ಇಲ್ಲಿ ಫಾಲೋ ಮಾಡೋ ಬುದ್ಧಿಸಮಲ್ಲಿ ಇವ್ರು ಪಗೋಡ ಅಂತ ಕರೀತಾರೆ. ನಾವೀಗ ಪಗೋಡಾಗೆ ಹೋಗ್ತಾ ಇದ್ದೀವಿ. ನಾವು ಬಂದ್ವಿ ಪಗೋಡಾಗೆ, ಆದರೆ ಸೈಕಲ್ನ ಒಳಗೆ ತಗೊಂಡು ಹೋಗಿಲ್ಲ ಅನ್ಸುತ್ತೆ. ಕ್ಲೋಸ್ ಮಾಡೋರಲ್ಲ ಗುರು. ಬಹುಶಃ ನಾವು ಒಳಗೆ ಹೋಗ್ಬೋದು ಅನ್ಸುತ್ತೆ. ಸೈಕಲ್ ಓಕೆ. ಇವಾಗ ನಾವು ಬಂದಿರೋಂತಹ ಪಗೋಡ ಆ್ಯಕ್ಚುಲಿ ಬುದ್ಧಿಸ್ಟಲ್ಲಿ 2 ಮೇಜರ್ ಪಾರ್ಟ್ಸ್ ಬರುತ್ತೆ. ಒಂದು ಹೀನಯಾನ ಮತ್ತೊಂದು ಮಹಾಯಾನ ಅಂತ. ಸೊ ಹೀನಯಾನ ಬಂದ್ಬಿಟ್ಟು ನಮ್ಮ ದಕ್ಷಿಣ ಭಾರತದಲ್ಲಿ ಫಾಲೋ ಮಾಡೋಂಥ ಒಂದು ಬುದ್ಧಿಸಮ್. ಮಹಾಯಾನ ಬಂದ್ಬಿಟ್ಟು ಉತ್ತರ ಭಾರತದಲ್ಲಿ ಫಾಲೋ ಮಾಡೋಂಥ ಬುದ್ಧಿಸಮ್. ಸುಮಾರು ಒಂದು 2ನೇ ಶತಮಾನದಲ್ಲಿ ಈ ಪಗೋಡ ನಿರ್ಮಾಣ ಆಗಿದೆ. ಸೊ ಈ ಪಗೋಡ ಬಂದ್ಬಿಟ್ಟು ಈ ಹೀನಯಾನ ಮತ್ತು ಮಹಾಯಾನ ಎರಡೂ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅವ್ರಿಗೆ ಇಬ್ಬರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿರುವಂತಹ ಒಂದು ಈ ಪಗೋಡನ. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ ಅಂದರೆ ಇಲ್ಲಿ ಯಾರೂ ಇಲ್ಲ. 2ನೇ ಶತಮಾನದಿಂದನೂ ಕೂಡ ಈ ಪಗೋಡ ಅಸ್ತಿತ್ವದಲ್ಲಿದೆ. ಇಲ್ಲಿ ಅವಾಗ ಭಾರತದಿಂದ ಬರ್ತಾ ಇದ್ರಲ್ಲ,
ಹಿನಯಾನ ಮತ್ತು ಮಹಾಯಾನ ಪ್ರಾಕ್ಟೀಸ್ ಮಾಡುವಂಥ ಜನ, ಅದನ್ನು ಪ್ರಚಾರ ಮಾಡುವಂಥ ಜನ, ಅವರಿಬ್ಬರು ಕೂಡ ಇಲ್ಲಿ ನಡ್ಕೋತಾರೆ. ಇಲ್ಲಿ ವರ್ಷಕ್ಕೆ ಒಂದು ಸಲ ಫೆಸ್ಟಿವಲ್ ನಡೆಯುತ್ತೆ. ಅದು ಬಂದ್ಬಿಟ್ಟು ಈ ನಾವು ನೋಡಿ ಲೂನಾರ್ ಕ್ಯಾಲೆಂಡರ್ ಅಂತ ನಿಮಗೆ ಗೊತ್ತಿರ್ಬೋದು. ಲೂನಾರ್ ಕ್ಯಾಲೆಂಡರ್ ಅಂದರೆ ಚಂದ್ರನ ಆಧಾರವಾಗಿ ಇಟ್ಕೊಂಡು ಇರುವಂಥ ಕ್ಯಾಲೆಂಡರ್. ಸೊ ಈ ಚಂದ್ರನ ಆಧಾರವಾಗಿ ಇಟ್ಕೊಂಡಂಥ ಕ್ಯಾಲೆಂಡ್ರಲ್ಲಿ 8ನೇ ದಿನ, 4ನೇ ತಿಂಗಳು 8ನೇ ದಿನದಲ್ಲಿ ಇಲ್ಲೊಂದು ಫೆಸ್ಟಿವಲ್ ನಡೆಯುತ್ತೆ. ಆವಾಗ ಇಲ್ಲಿರುವಂತಹ ಜನ ಹನೋಯ್ ಸುತ್ತಮುತ್ತ, ಇಲ್ಲಿ ಇದ್ರ ಸುತ್ತಮುತ್ತ ಇರುವಂಥ ಎಲ್ಲ ಜನ ಇಲ್ಲಿ ಸೇರ್ತಾರೆ. ಚಾವ್ ಅವ್ರಿಗೆ ಕೇಳ್ತಿದ್ದೀನಿ ಒಳಗೆ ಹೋಗ್ಬೋದಾ ಅಂತ. ಅವ್ರು ಏನು ಹೇಳ್ತಾರೆ ನೋಡೋಣ. ಓಕೆ ಕಮಾನ್, ಇಲ್ಲಿ ಓಪನ್ ಇದೆಯಂತೆ, ಫಸ್ಟ್ ಒಳಗೆ ಹೋಗಿ ಬರೋಣ, ಆಮೇಲೆ ಇಲ್ಲಿ ನಡೆಯುವಂಥ ಹಬ್ಬದ ಬಗ್ಗೆ ಹೇಳ್ತೀನಿ. ಓಕೆ, ಇಲ್ಲಿ ಇಬ್ಬರು ಸನ್ಯಾಸಿಗಳು, ಬೌದ್ಧ ಸನ್ಯಾಸಿಗಳು, ಅವ್ರನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಂತ ನೋಡಿದ್ದೆ. ಅವ್ರನ್ನ ಹುಡ್ಕೋಣ ನೋಡೋಣ. ನೋಡಿ ಒಳಗಡೆ ಈ ಥರ ಇದೆ. ಎಷ್ಟು ಸಖತ್ತಾಗಿ ಮೇಂಟೈನ್ ಮಾಡೋರು ಗುರು, ಸೀರಿಯಸ್ಲಿ. ನನಗೆ ಯಾವಾಗಲೇ ಅವರು ನೋಡಿ, ಅಂದರೆ ನಾನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಫೋಟೋ ನೋಡಿ, ಅಲ್ಲ, ಇಲ್ಲಿ ಬಂದ್ಬಿಟ್ಟು ಅವ್ರ ಮೂರ್ತಿ ಮಾಡಿಟ್ಟಿದ್ದಾರೆ. ಇಲ್ಲಿ ಇವ್ರದ್ದು ಪ್ರಾಕ್ಟೀಸ್ ಇದು ಏನಂದರೆ, ಇಲ್ಲೊಂದು ತಟ್ಟೆ ಇಟ್ಟಿರ್ತಾರೆ, ಅಲ್ಲಿ ದುಡ್ಡನ್ನು ಮತ್ತು ಈ ಥರ ಹಣ್ಣು ಹಂಪಲು ನೀರು ಅದನ್ನೆಲ್ಲ ಇಡ್ತಾರೆ. ನೋಡಿ ಇಲ್ಲಿ ಸಖತ್ ಸ್ವೀಟ್ಸ್ ಇಟ್ಟವ್ರೆ. ಅದನ್ನು ಬಹುಶಃ ಅವ್ರಿಗನ್ಸುತ್ತೇನೋ ಇವ್ರು ಇದನ್ನೆಲ್ಲ ತಿಂತಾರೆ ಅಂತ ಹಂಗಾಗಿ ಇಟ್ಟಿರ್ತಾರೆ. ಇಲ್ಲಿ ಸಿಕ್ಕಾಬಿಟ್ಟೇನೋ ನೀವು ಇದೇ ಥರ ನೀವು ನಮ್ಮ ಅದೇನಪ್ಪ ಅದು ಕರ್ನಾಟಕದಲ್ಲಿ ಎರಡು ಬುದ್ಧಿ ಸೆಟಲ್ಮೆಂಟ್ಗಳಿದೆ, ಅಲ್ಲಿ ನೀವು ನೋಡ್ಬೋದು. ಅಲ್ಲೂ ಕೂಡ ಇದೇ ಥರನೇ ಇದೆ ನೋಡಿ. ಇಲ್ಲಿ ಬರ್ದಿಯಾರ ನೋಡಿ, ಚುವಾ ಆ್ಯಂಡ್ 2024 ಅಂತ. ಇದು ವಿಯೆಟ್ನಾಮೀಸ್ ಅವರ ಹೊಸ ವರ್ಷ. ಇನ್ನೊಂದು 2 ವಾರಗಳಲ್ಲಿ ಇಲ್ಲಿ ಹೊಸ ವರ್ಷ ಶುರು ಆಗುತ್ತೆ. 2024 ಇವರಿಗೆ ಇವಾಗ ಶುರು ಆಗುತ್ತೆ, ಅಂದರೆ ಇವ್ರ ಕ್ಯಾಲೆಂಡರ್ ಪ್ರಕಾರ. ಸೊ ಅದಕ್ಕೇ ಇವರು ಎಲ್ಲ ಡೆಕೋರೇಷನ್ ಮಾಡ್ತೀರಿ. ಇನ್ನೊಂದು 2 ವಾರ ಬ್ಯಾಲೆನ್ಸ್ ಇದೆಯಂತೆ, ಅದಕ್ಕೋಸ್ಕರ ಡೆಕೋರೇಷನ್ ಮಾಡ್ತೀರ. ನೋಡಿ ನೀವಿಲ್ಲೇ ನೋಡ್ತಿದ್ರ, ಇಲ್ಲಿ ಸ್ಟೋನ್ ಇನ್ಸ್ಕ್ರಿಪ್ಷನ್ ಇದೆ. ಇದೆಲ್ಲ ಕಲ್ಲಲ್ಲಿ ಬರ್ದಿರೋದಂತೆ. ಇದೆಲ್ಲ 2000 ವರ್ಷಗಳು ಹಳೇದು ಅಂತ ಅವ್ರು ಹೇಳ್ತಿದ್ದಾರೆ. ಇದ್ರೂ ಇರ್ಬೋದು 2000 ವರ್ಷಗಳಿಂದ. ಬಟ್ ಇಷ್ಟು ಆ್ಯಕ್ಚುಲ್ ಆಗಿ ಹೆಂಗಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಚೈನೀಸಲ್ಲಿ ಬರ್ದಿದೆ. ಆವಾಗ ಬುದ್ಧಿಸಮ್ ಹರಡೋ ಸಮಯದಲ್ಲಿ ಈ ಕಡೆಗೆ ಬಂದು ತಲುಪಿದಾಗ ಇದನ್ನೆಲ್ಲ ಬರ್ದಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ನೋಡಿ ಇವೆಲ್ಲ ಮರ ಎಷ್ಟೆಷ್ಟು ದಪ್ಪ ಇದ್ದಾವೆ, ಎಷ್ಟು ವರ್ಷ ಹಳೆವಪ್ಪ ಇವೆಲ್ಲ. ನಂಗನ್ಸುತ್ತೆ ಒಂದು ಮಿನಿಮಮ್ ಒಂದು 600-700 ವರ್ಷ ಹಳೇದು ಅಂತ. ಬಟ್ 2000 ವರ್ಷಗಳಿಂದ ಮರ ಇರಲ್ಲಂತ ನಂಗನ್ಸುತ್ತೆ. ಇದನ್ನು ಕಾಲಕ್ಕೆ ಬದಲಾವಣೆ ಮಾಡಿರ್ತಾರೆ. ಇದೆಲ್ಲ ನೀವು ನೋಡ್ತಿರೋದು ಬಹುಶಃ ಒಂದು 300-500 ವರ್ಷಗಳ ಹಿಂದಿಂದಿರ್ಬೋದು. ನೋಡಿ ಇಲ್ಲೇನು ಇಟ್ಟೋರಲ್ಲ, ಇವೆಲ್ಲ ಊದುಬತ್ತಿಗಳು. ಅಂದರೆ ಇಲ್ಲಿ ಇದೇ ಥರ ಊದುಬತ್ತಿ ಹಚ್ಚೋದು. ಬಹುಶಃ ಇಲ್ಲಿ ಫೆಸ್ಟಿವಲ್ ನಡೀತಿದ್ದಿಲ್ಲ, ಇನ್ನೊಂದು 2 ವಾರ ಬಿಟ್ಟು ಅದಕ್ಕೆ ಇವನ್ನೆಲ್ಲ ತಂದಿಟ್ಟಿರ್ಬೋದು. ಸಿಕ್ಕಾಬಟ್ಟೆ ಹೊಟ್ಟೆ ಸಿಗ್ತದೆ. ಟೈಮು ಆಲ್ರೆಡಿ ಒಂದು 2 ಗಂಟೆ ಆಗಿರ್ಬೋದು. ಹೋಗಿ ಅಂದ್ರೆ ಹೊಟ್ಟೆ ಊಟ ಮಾಡ್ತೀನಿ, ಬೆಳಗ್ಗೆನೇನು ತಿಂದಿಲ್ಲ. ಯಾವುದೋ ಒಂದು ರೆಸ್ಟೋರೆಂಟ್ ಸಿಕ್ತಪ್ಪ. ತುಂಬ ಹೊತ್ತು ಹುಡ್ಕಿದ್ಮೇಲೆ ಇಲ್ಲೆಲ್ಲ ಬರೀ ಬೀಫ್ ರೆಸ್ಟೋರೆಂಟೇ ಇದ್ದಾವೆ, ಹಾಗಾಗಿ ಹುಡ್ಕೋ ಸ್ವಲ್ಪ ಕಷ್ಟ ಆಯಿತು.